ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್. ವೀಕ್ಷಕರೇ, ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ, ಸೌಜನ್ಯ ಪರ ಹೋರಾಟಗಾರರು ಯಾರಿದ್ದೀರಿ ಅವ್ರಿಗೊಂದು ಸಣ್ಣ ಸಿಹಿ ಸುದ್ದಿ. ಆದರೆ ಒಂದು ವಿಚಾರ ಅದರೊಳಗಡೆ ಇದೆ. ಇಂಡಿವಿಜುವಲ್ ಆಗಿ ಯಾರನ್ನೇ ಒಂದು ವ್ಯಕ್ತಿಗಳನ್ನ ತಗೊಂಡು ಅವ್ರನ್ನ ಒಂದು ಅಪಹಾಸ್ಯ ಮಾಡಿ ಅಥವಾ ಅವರ ಒಂದು ವ್ಯಕ್ತಿತ್ವದ ಜೊತೆ ಮಾತಾಡಿ ನಾವು ಹೋರಾಟನೇ ಮಾಡೋ ಹಾಗಿಲ್ಲ ಅನ್ನೋ ಒಂದು ವಿಚಾರನ ಕಾನೂನಾತ್ಮಕ ಹೊರಗಡೆ ಬಿಟ್ಟಿದ್ದಾರೆ. ಹೌದು, ಅಫ್ಕೋರ್ಸ್ ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರ ಮೇನ್ ಆಗಿ ಗಿರೀಶ್ ಮಟ್ಟಣ್ಣನವರು ಈಗ ಒಂದು ವಿಡಿಯೋನ ನೋಡಿದೆ. ಆ ವಿಚಾರದಲ್ಲಿ ಅಲ್ಲಿತ್ತು, ಹೇಗಾದ್ರೂ ಮಾತಾಡೋಣ, ಆದರೆ ಒಬ್ರು ವ್ಯಕ್ತಿ ಆಗ್ಲಿ ಅವರ ಒಂದು ಫ್ಯಾಮಿಲಿ ಆಗ್ಲಿ ಆ ವಿಚಾರದ ಬಗ್ಗೆ ನಾವು ಮಾತಾಡಬಾರ್ದು. ಅಫ್ಕೋರ್ಸ್ ನನಗೂ ಯಾಕೋ ಅದನ್ನು ಸರಿ ಅನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ, ಸಹಜವಾಗಿ ನಮ್ದು ಏನೇ ಆದ್ರೂ ತಪ್ಪಿರುತ್ತೆ. ಕಾನೂನು ತಪ್ಪು ಸರಿ ಹೇಳೋ ಗಂಟ ಕಾನೂನಿಗೆ ಬೆಲೆ ಕೊಡ್ಲಿಲ್ಲ ಅನ್ನೋಂಗ್ ಆಗ್ಬಿಡುತ್ತೆ. ನಾವು ಇವರೇ ಮಾಡಿದ್ದು ಅವರೇ ಮಾಡಿದ್ದು ಅಂತ ನಾವು ಎಷ್ಟೇ ವರ್ಷಗಳು ಕಳೆದ್ರು ಎಷ್ಟೇ ಶತಮಾನಗಳು ಕಳೆದ್ರು ನಾವು ಅದನ್ನ ಜಡ್ಜ್ ಮಾಡಕ್ ಆಗಲ್ಲ. ಕಾನೂನು ಯಾವಾಗ ನಮಗ್ ಜಡ್ಜ್ಮೆಂಟ್ ಕೊಡುತ್ತೆ ಅದೇ ಓಕೆ. ಅದಾದ ನಂತರ ನಾವು ಯಾವ ತರನಾದ್ರೂ ನಾವು ಟ್ರೀಟ್ ಮಾಡ್ಬೋದು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಒಂಥರ ಫಂಡಮೆಂಟಲ್ ರೈಟ್ಸ್ ನ ತಗೊಂಡಂಗೂ ಆಗುತ್ತೆ, ಕೊಟ್ಟಂಗೂ ಆಗುತ್ತೆ. ಸೌಜನ್ಯ ಹೋರಾಟ ಮಾಡಂಗಿಲ್ಲ ಅಂತ ಹೇಳಿಲ್ಲ, ಮಾಡಬಹುದು. ಜೊತೆಗೆ ಯಾವ ತರ ಏನು ಯಾರೋ ಒಬ್ರು ವ್ಯಕ್ತಿನ ಒಂದು ಪರ್ಸನಾಲಿಟಿನ ಇಟ್ಕೊಂಡು ನಾವು ಮಾಡಬಾರ್ದಷ್ಟೇ. ಅದನ್ನ ಸಹಜವಾಗಿ ಯಾರ್ದನ್ನು ಮಾಡಂಗಿಲ್ಲ ನಾವು ಅದನ್ನ. ಇದು ಅಂತಲ್ಲ, ಅಲ್ಲಿ ಕಾನೂನಿಂದನೇ ಬರ್ಬೇಕು ಅನ್ನೋ ಉದ್ದೇಶ ಏನಿಲ್ಲ. ಆದ್ರೆ ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತೆ ಗಿರೀಶ್ ಅವರೆಲ್ಲರಿಗೂ ಟೀಮ್ಗೂ ನಮ್ಮ ಒಂದು ಚಾನೆಲ್ನ ವೀಕ್ಷಕರ ಮುಖಾಂತರ ಧನ್ಯವಾದಗಳನ್ನ ತಲುಪಿಸ್ತೀನಿ. ಹೀಗೆ ಹೋರಾಟ ಮುಂದುವರಿಲಿ, ಜಯ ಸಿಗಗಂಟ ಮುಂದುವರಿಲಿ. ಸಿಗುತ್ತೆ ಇವತ್ತಲ್ಲ ನಾಳೆ. ಕೊನೆಯ ಸ್ಟೇಟ್ಮೆಂಟ್ ಯಾವಾಗ್ಲೂ ಇದೆ ನಂದು. ಧನ್ಯವಾದಗಳು. ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ.